ಎಲ್ಲೋ ಮಗ ಇವನು ಬರಲೇ ಇಲ್ಲ. ಅವನು ಬಿಡು ಮಗ, ಲೇಟಾಗಿ ಬಂದರು ಲೇಟೆಸ್ಟಾಗಿ ಬರ್ತಾನೆ. ಓ ಸ್ವೀಟು, ಅದಕ್ಕೆ ಚಿನ್ನ ನೀ ನನಗಿಷ್ಟ ಆಗೋದು. ಹಾಲೆ ಎಲ್ಲ ಶುರು ಹಚ್ಕೊಂಬಿಟ್ಟವ್ರೆ. ಗ್ಲಾಸ್ ಕೊಡ. ಏನು ಅಣ್ಣ ಪಾರ್ಟಿ ಫುಲ್ ಜೋರ್ ನಡೆ ಆಯ್ತೈತಿ. ಮರ್ತೀರೇ ನನ್ನ ಕರಿಬೇಕಿಲ್ಲ ಅಣ್ಣ ನಂಗೂ. ಹೇ ಬಾರೋ ಬಚ್ಚ, ನೀನಿನ್ನೂ ಬಚ್ಚ ಕಾಣೋ, ಅದಕ್ಕೆ ಕರೆದಿಲ್ಲ ನಿನ್ನ. ಮಗ ಜ್ಯೂಸ್ ಕೊಡೋ ಅವನಿಗೆ. ಏ ಹಂಗ್ಯಾಕಸೆ ಮಾಡ್ತೀವ ಅಣ್ಣ? ಯಾರು ಅಣ್ಣ ಬಚ್ಚ? ನೋಡಿಲ್ ನಂಗೆ ಮೀಸಿದಾಡಿ ಎಲ್ಲ ಬಂದವು. ಜ್ಯೂಸ್ ಏನ್ ಬ್ಯಾಡ್ ನನಗ. ನೀವೇನು ತೋತೀರ ಅದ ಕೊಡ್ರಿ. ನಿಮ್ಮೆಲ್ಲರಿಗೂ ಇವತ್ತು ನನ್ನ ತಾಕತ್ತೇನೋ ತೋರಿಸ್ತೀನಿ. ಇದೇನು ಅಣ್ಣ ಸಿಗರೇಟ್ನ್ಯಾನ್ ತಂಬಾಕ್ ತೆಗದ್ ಮತ್ತ ಅದ್ರಾಗ ತುಂಬಾ ಹತ್ತೀರಿ. ಏನ್ ಕುಡಿಲಾರ್ನ ನಿಶೆ ಆಗೈತೆ ನಿಮಗ? ಏಯ್ ಇದೆಲ್ಲ ನಿಂಗೆ ಗೊತ್ತಾಗಲ್ಲ, ಮುಚ್ಕೊಂಡು ಜ್ಯೂಸ್ ಕುಡಿ. ಏ ಹಂಗ್ಯಾಕಂತೀವ ಅಣ್ಣ? ಏನ್ ನಾ ಏನ್ ಒಟ್ಟ ಸಿಗರೇಟ್ ಸೇದೇ ಇಲ್ಲೇನ್? ಸಾಲಿಗೆ ಬೀಡಿ ತಗೊಂಡ್ ಹೋಗಿದ್ದ ಮಗ ದಿನ. ಏಯ್ ಇದು ನೀನ್ ಸೇದ ಸಿಗರೇಟ್ ಅಲ್ಲ ಮಗ, ಇದು ಸೇದಿದ್ರೆ ಇಡೀ ಲೋಕನೇ ಗಿರ್ರ ಅಂತ ತಿರುಗುತ್ತೆ. ಲೋಕಾನೆ ತಿರುಗಿಸುವಂತ ಸಿಗರೇಟಾ? ಅದೆಂತದು ಅಣ್ಣ? ಅವನಿವತ್ತೇನಾರ ಅಲ್ಲಿ ನಾ ಸಿಗರೇಟ್ ಸೇದ್ಬೇಕಂದ್ರೆ ಸೇದ್ಲೇಬೇಕು. ಏ ಕೊಡೋಣ ಇಲ್ಲಿ. ಆಯ್ತು ತಗೊಳಪ್ಪ. ಅಬ್ಬಾ ಲೈಟ್ರ್ ಕೊಡೋಣ ಹಂಗ. ಹಾಂ ತಗೋ. ಏ ಬ್ಯಾಡ್ ತಗೋರೋ ಅಣ್ಣ ಇದು. ಬೇಡ. ಯಪ್ಪೋ ಇದೇನು ಅಣ್ಣ ತಲೆನ ತಿರುಗಾತೈತಲ್ಲ. ನಾ ಸಿಗರೇಟ್ ಅದು ಸೇದಿದ್ರಿ ಇದು ಬ್ಯಾರೇನೇ ಐತಪ್ಪ ಇದು. ಸುಮ್ನಿರೋ, ಒಂದು ಒಳ್ಳೆ ಮಜಾ ತಗೊಳ್ಳೋಣ. ಅಣ್ಣ ಇದೇನಣ್ಣ ಎತ್ತೆತ್ತೋಗಿ ಆತೈತಲ್ಲ. ಸುಮ್ನೆ ನಗ್ಸ ಆತೈತಲ್ಲ ಅಣ್ಣ ಇದು. ಅಣ್ಣ ಏನಾಗತ್ತೈತೋ ಅಣ್ಣ ನಂಗ. ನಾವು ಒಬ್ಬನೇ ತಿರ್ಗಾತೀನಿ, ನೀವೆಲ್ಲರೂ ತಿರ್ಗಾತಿರೋ ಅಣ್ಣ. ಯಪ್ಪೋ ಅಣ್ಣ ಏನ್ ಮಾಡುವುದು? ಮಗ ಉಪ್ಪು ಮೆಣಸಿಕಾಯ ತಗೊಂಬಂದ್ ಕೊಡೋ, ಕಡಿಮೆ ಆಗುತ್ತೆ. ಯಪ್ಪೋ ಆಗೋಲ್ತು ಅಣ್ಣ, ಇನ್ನ ಕಮ್ಮಿ ಆಗೋಲ್ದು ಒಟ್ಟ. ಮೆಣಸಿಕಾಯನಾದ್ರೂ ಕೊಡ್ರೋ, ಪಾಪ ಕಂಟ್ರೋಲ್ ಆಗುತ್ತೆ. ಅಣ್ಣ ಏನ್ ಮಾಡಿದ್ರು ಕಮ್ಮಿ ಆಗೋಲ್ದಲ್ಲೋ ಅಣ್ಣ ಇದು. ಇವ್ನ್ಗೆ ಯಾಕೋ ಏನು ತಿಂದ್ರು ಕಂಟ್ರೋಲ್ ಆಗ್ತಿಲ್ಲ. ಸ್ವಲ್ಪ ಸ್ವೀಟಾರು ತಿನ್ಸನ ಇರೋ ಪಾಪ. ತಗೊಳ. ಅಣ್ಣ ಈಗಾರ ಎಳೆ ಹತ್ತಿತ್ತಣ್ಣ, ಮತ್ತೇರ ಹತ್ತಲ್ಲೋ ಅಣ್ಣ ಈಗ. ಮತ್ತೇರ್ತಲ್ಲೋಪ. ಯಪ್ಪೋ ಏರ್ ಆಗೋಲ್ದು ಅಣ್ಣ. ಏಯ್ ಸಿಟಾಪ್ ಸ್ಟುಡಿಯೋ. ಇದೇನೋ ಮರೆ ಹಿಂಗಾಗ ಹತ್ತಲ್ಲ. ನಾ ಒಳ್ಳೆ ಸಿಗಿ ಬಿದ್ನಲ್ಲೋ ಯಪ್ಪ ಇಲ್ಲಿ. ಅಣ್ಣ ನನ್ನ ಕೈಯಾಗ ಆಗೋಲ್ದು ಅಣ್ಣ. ನಿಮ್ ಕೈ ಮುಗಿತೀನೋ ಅಣ್ಣ, ನಿಮ್ ಕಾಲಿಗೆ ಬೀಳ್ತೀನೋ ಅಣ್ಣ. ಮೊದಲು ನನಗೆ ದವಾಖಾನಿಗೆ ಕರ್ಕೊಂಡೋರು ಅಣ್ಣ. ಇವನೇನು ಹಿಂಗಾಡ್ತವನೆ, ಇವನೇನಾದ್ರು ಹೊರಗೋದ್ರೆ ನಾವು ಒಳಗೋದಂಗೆ. ರೂಮಲ್ಲಿ ಕೊಡೋಕಣ, ಸ್ವಲ್ಪ ಹೊತ್ತಲ್ಲೆಲ್ಲ ಸರಿ ಹೋಗುತ್ತೆ. ಬೆಸ್ಟು, ಕರ್ಕೊಂಡೋಗು. ಬಾಬಚ್ಚ ಮಲ್ಗಡ. ಬಿಡ್ರೋಣ ಅಣ್ಣ, ಎಲ್ಲಿ ಕರ್ಕೊಂಡು ಹೊಂಟ್ರು ಅಣ್ಣ.
ಬಚ್ಚ ನಿನ್ನ ಬೈಕಿ ಕೊಡು. ರಾಲೆ ತಗೊಂಡು ಎಲ್ಲಿ ಅಲ್ಲ ಛೇ, ಸಾರಿ ಕಣೆ, ಸ್ವಲ್ಪ ಲೇಟಾಗಿ ಹೋಯ್ತು. ತುಂಬ ಹೊತ್ತಾಯ್ತಾ ಬಂದು? ಒಳ್ಳೆ ಕತೆ ಆಯಿತು. ಸಾರಿ ಅಂದೆ ತಾನೆ, ಫ್ರೆಂಡ್ಸ್ ಹತ್ರ ಹೋಗಿದ್ದೆ, ಅದಕ್ಕೆ ಲೇಟಾಗಿ ಹೋಯ್ತು. ನಿನ್ನ ಹತ್ರ ಫ್ರೆಂಡ್ಸ್ಗೆಲ್ಲ ಟೈಮ್ ಇದೆ, ಆದರೆ ನನಗೆ ಮಾತ್ರ ಟೈಮ್ ಇಲ್ಲ ಪಾಪ. ಏ ಹಂಗಲ್ವೇ? ಹೇ ಹೋಗೋ. ಇವಾಗ ನೀನು ಕೋಪ ಕಡಿಮೆ ಮಾಡಬೇಕು ಅಂದ್ರೆ ಏನು ಮಾಡಬೇಕು? ಒಂದು ಜಾಲಿ ರೈಡ್ ಹೋಗೋಣವಾ? ಓಕೆ ಡನ್. ಓಕೆ. ಥ್ಯಾಂಕ್ ಯು. ನಾನೇನೋ ಚಾಕ್ಲೇಟ್ ಕೊಟ್ಟೆ, ನಮಗೇನಿಲ್ವಾ? ಓ ಬಂದ್ಯಾ? ಅಷ್ಟೊತ್ತಿಂದ ನಿಂದಾರಿನೇ ಕಾಯ್ತಾ ಇದ್ದೆ. ನೋಡು, ಇಷ್ಟೊತ್ತಾದರೂ ನಿಮ್ಮಪ್ಪ ಇನ್ನೂ ಮನೆಗೆ ಬಂದಿಲ್ಲ. ಸ್ವಲ್ಪ ಹೋಗಿ ನೋಡ್ಕೊಂಡು ಬಾರೋ, ಇಲ್ಲಾಂದರೆ ಒಂದು ಫೋನ್ ಆದರೂ ಮಾಡಪ್ಪ. ಇವಾಗ ತಾನೇ ಮನೆಗೆ ಬಂದಿದ್ದೀನಿ. ಶುರು ಆಯ್ತಾ ನಿಮ್ಗಳು? ಅವ್ರೇನು ಚಿಕ್ಕ ಮಗುನ ಕಳೆದೋಗೋದಕ್ಕೆ ಬರ್ತಾರ ಬಿಡು, ಅದೇನೋ ಕೆಲಸ ಇರುತ್ತೆ ಮುಗಿಸ್ಕೊಂಡು. ನೀನು ಯಾಕೆ ಟೆನ್ಷನ್ ತಗೊಂತೀಯಾ? ಅಲ್ವೋ, ಅವ್ರಿಗೆ ಬೇರೆ ಮೈ ಹುಷಾರಿಲ್ಲ. ಎಲ್ಲ ಗೊತ್ತಿದ್ದು ನೀನು ಈ ಥರ ಮಾತಾಡ್ತಿದ್ಯಲ್ಲ. ನಿಮ್ಮಪ್ಪ ನಿನ್ಗೋಸ್ಕರನೇ ದುಡಿತಾ ಇರೋದು. ಒಂದು ಫೋನ್ ಮಾಡೋದಕ್ಕೂ ಕಷ್ಟಪಡ್ತೀಯಲ್ಲ. ಎಲ್ಲ ನನ್ನ ಕರ್ಮ. ಹೋಗ್ಲಿ ಬಿಡಪ್ಪ. ಬರೀ ಇದೇ ಆಯ್ತು. ಊರವ್ರ ಮಾತೆಲ್ಲ ಕೇಳಕ್ಕಾಗುತ್ತೆ. ಅವಾಗಲೇ ಶುರುವಾಯ್ತಾ? ಅಪ್ಪ ಅಮ್ಮ ಮಾತಾಡಿದ್ರೆ ಒಂದು ಮಾತು ಕೇಳಕ್ಕಾಗೋದಿಲ್ಲ, ಹಂಗೆ ಕೋಪ ಬಂದ್ಬಿಡುತ್ತೆ. ಕರ್ಮ ಅನ್ಕೋಬೇಕು, ಏನ್ ಮಾಡಿದ್ರು ಅಷ್ಟೇ. ಹೈ, ಆವಾಗಲೇ ಶುರು ಹಚ್ಕೊಂಡ್ಯಾ? ಯಾರ ಮೇಲೆ ಗುಣಗ್ತಾ ಇದೆಯೇ? ಇನ್ಯಾರಿಗೆ? ನಿಮ್ಮ ಮಗ ಅನ್ನಿಸ್ಕೊಂಡಿರೋ ಮಹಾಶಯನ್ಗೆ. ನಾವುಗಳು ಸಾಯೋವರೆಗೂ ಅವನಿಗೆ ನಮ್ಗಳ ಬೆಲೆ ಗೊತ್ತಾಗೋದಿಲ್ಲ. ಜವಾಬ್ದಾರಿ ಬಂದ್ರೆ ಅವನೇ ಸರಿ ಹೋಗ್ತಾನೆ, ಬಿಡು. ಹೋಗ್ಲಿ ಬಿಡಿ, ಎಲ್ಲ ನಮ್ಮ ಕರ್ಮ. ಏನ್ ಮಾಡಕ್ಕಾಗುತ್ತೆ? ಸರಿ, ನಂಗೆ ತುಂಬಾ ಹಶ್ವಾಗ್ತದೆ, ಊಟ ತಗೊಂಡ್ ಬಾ. ಹಾ, ತರ್ತೀನಿ. ನೀನು ಊಟಕ್ಕೆ ಬಾರೋ. ಸಾಕು. ಸಾಂಬಾರ್ ಹಾಕ್ಲಾ? ಬೇಡ. ಏಯ್, ಕೆಳಗೆ ಕೂತ್ಕೊಳ್ಳೋ, ಊಟ ಮಾಡುವಂತೆ. ಅಮ್ಮ, ನನ್ಗೆ ಊಟ ಬೇಡ. ಅಪ್ಪ, ಅಮ್ಮನ ಅಕೌಂಟಲ್ಲಿ 3 ಲಕ್ಷ ದುಡ್ಡಿದೆಯಲ್ಲ, ಅದನ್ನು ತೆಗೆದುಕೊಡಿ. ನಾನು ಬೈಕ್ ತೊಗೊಬೇಕು. ಏಯ್, ಅದು ನೀನು ಕಳಿಸಿರೋ ದುಡ್ಡೇನೋ? ನಾನು ನಿಮ್ಮಮ್ಮಂಗೆ ಚಿನ್ನದ ಸರ ಮಾಡಿಸ್ಬೇಕು ಅಂತ ಹೇಳಿ ಪೈಸಾ ಲೆಕ್ಕ ಹಾಕುಂತ ಅಲ್ಲಿಟ್ಟಿರುವಂಥ ದುಡ್ಡು ನಿನಗೆ ಕೊಡಕ್ಕಾಗಲ್ಲ. ನಿನಗೆ ಬೇಕು ಅಂದರೆ ನಿನ್ನ ದುಡ್ಡು ಸಂಪಾದನೆ ಮಾಡಿ ನೀನು ತಗೋ. ನಿನ್ನನ್ನು ಇಷ್ಟೊಂದು ನಾವು ಕಷ್ಟ ಬಿದ್ದು ಓದಿಸಿದ್ದು ಏನಕ್ಕೋಸ್ಕರ? ನೀನು ಪೊರ್ಕೆ ಥರ ಅಳ್ಕೊಂಡಿರ್ಲಿ ಅಂತನಾ? ನೀನು ದುಡಿ, ನೀನು ಸಂಪಾದನೆ ಮಾಡ್ಕೊ, ನೀನು ಬೇಕಾದಷ್ಟು ತಗೋ. ನಾವೇನು ನೀನು ಕೇಳೋದಿಲ್ಲ ಅಲ್ವಾ? ಓ, ದುಡಿದ್ರೆ ಮಾತ್ರ ಮಕ್ಕಳಾ? ಇಲ್ಲಾಂದ್ರೆ ಇಲ್ವಾ? ದುಡ್ಡಿಗೆ ದುಡಿಮೆಗೆ ಇರೋ ಬೆಲೆ ಮಕ್ಳಿಗಿಲ್ವಾ? ಹಂಗಂದ್ರೆ ನನ್ನ ಕೆಲಸ ಸಿಗೋವರೆಗೂ ಈ ಮನೆ ಕಾಲಿಡಲ್ಲ ನಾನು. ಏಯ್, ಬಾರೋ ಇಲ್ಲಿ. ಛೆ,
ರೀ ನಮ್ ರಾಮ್ ಮನೆ ಒಳಗಡೆ ಎಲ್ಲೂ ಕಾಣ್ತಾ ಇಲ್ಲ ರೀ. ಆ? ನಾವು ಬೈದಿದ್ಕೇನಾದ್ರೂ ಮನೆಗಿನೇ ಬಿಟ್ಟು ಹೋಗ್ಬಿಟ್ನಾ? ಅಯ್ಯ. ನನ್ಗೆ ಯಾಕೋ ಭಯ ಆಗ್ತಾ ಇದೆ ರೀ. ಏ ಸುಮ್ಮನೆ ಇರು, ಗಾಬರಿ ಆಗ್ಬೇಡ. ಅವನ್ ಎಲ್ಲಿ ಹೋಗ್ತಾನೆ, ಅವನ್ ಯಾರು ಇಟ್ಕೊಂತಾರೆ ಅಂತ. ಅಯ್ಯ, ಆ ಪೊರ್ಕಿಗಳಿಲ್ವಾ, ಅವ್ರ ಜೊತೆ ಅಲ್ಲೇಕ್ ಹೋಗಿರ್ಬೇಕು. ಬರ್ತಾನ್ ಬಿಡು. ಸರಿ ರೀ. ಹ್ಮ್ ಏ. ಏನೋ ಅಷ್ಟು ಅರ್ಜೆಂಟಲ್ಲಿ ಬರಕ್ಕೆ ಹೇಳ್ದೆ? ನಂಗಂತೂ ಭಯನೇ ಆಯ್ತು. ಏನೋ ವಿಷಯ? ನಿನ್ಗೊಂದು ಗುಡ್ ನ್ಯೂಸ್. ಗುಡ್ ನ್ಯೂಸಾ? ಏನೋ ಅದು? ನನಗೆ ಬೆಂಗಳೂರಲ್ಲಿ ಕೆಲಸ ಸಿಕ್ತು. ತಿಂಗ್ಳಿಗೆ 40,000 ರೂಪಾಯಿ ಸಂಬಳ. ನಿಜವಾಗ್ಲೂ? ಕಂಗ್ರ್ಯಾಚುಲೇಷನ್ಸ್, ಐ ಆಮ್ ಸೋ ಹ್ಯಾಪಿ ಫಾರ್ ಯು. ನಾನು ಈ ದಿನಕ್ಕೋಸ್ಕರ ತುಂಬಾ ವೇಟ್ ಮಾಡ್ತಿದ್ದೆ. ಮೊದ್ಲು ವಿಷಯನ ನಿಮ್ಮ ಅಪ್ಪ ಅಮ್ಮಂಗೆ ಹೇಳು, ಅವ್ರು ನಂಗಿಂತ ಜಾಸ್ತಿ ಖುಷಿ ಪಡ್ತಾರೆ. ಯಾಕೋ ಡಲ್ ಅದೇ? ಏನಾಯ್ತು? ಇದು ನಾನು ಕಷ್ಟಪಟ್ಟು ಗಿಟ್ಟಿಸ್ಕೊಂಡಿರೋ ಕೆಲಸ. ಅವ್ರಿಗೆ ನಾನು ದುಡಿಯೋ ದುಡ್ಡು ಮಾತ್ರ ಮುಖ್ಯ, ನಾನಲ್ಲ ಅಂತವ್ರಿಗೆ ಹೇಳಿದ್ರೆಷ್ಟು ಬಿಟ್ರೆಷ್ಟು. ಏನೋ ಈ ತರ ಮಾತಾಡ್ತಿದ್ಯಾ? ಕೆಲ್ಸ ಸಿಕ್ಕಿನ್ನು ಒಂದಿನನೂ ಆಗಿಲ್ಲ, ಇಷ್ಟ ಬೇಗ ಬದ್ಲಾದ? ನೀನೇನ್ ಕಷ್ಟಪಟ್ಟು ಗಿಟ್ಟಿಸ್ಕೊಂಡಿದ್ಯಲ್ಲ ಕೆಲ್ಸ, ಅದು ಅವ್ರ ಕಷ್ಟ ಬಿದ್ದು ನಿನ್ನ ಓದಿಸಿದ್ದಕ್ಕೇನೆ ಸಿಕ್ಕಿದ್ದು, ಮರಿಬೇಡ. ಅವ್ರ ಆಶೀರ್ವಾದ ಇಲ್ದೆ 40,000 ಅಲ್ಲ, 4 ರೂಪಾಯಿನೂ ದುಡಿಯಕ್ಕಾಗಲ್ಲ, ನೆನ್ಪಿರ್ಲಿ. ಬರ್ತೀನಿ. ಏನೋ ಫುಲ್ ಖುಷಿಯಾಗಿದೆಯಾ? ಎಲ್ಲೋಗಿತ್ತು ಸವಾರಿ? ಇಂಟರ್ವ್ಯೂಗೆ ಹೋಗಿದ್ದೆ ಅಣ್ಣ, ಕೆಲಸ ಸಿಕ್ತು. ತಿಂಗ್ಳಿಗೆ 40,000. ಹೆಂಗೆ ನಾವು? ಓ, ನೀನು ಬಿಡಪ್ಪ, ಸೂಪರ್. ಹೋಗಿ ವಿಷಯನ ಮೊದಲು ನಿಮ್ಮ ಅಪ್ಪಗೆ ಹೇಳು. ಹ್ಞೂ ಅಣ್ಣ, ಅಲ್ಲಿಗೆ ಹೋಗ್ತಿದ್ದೀನಿ. ಯಾವಾಗಲೂ ದುಡ್ಡು ದುಡ್ಡು ಅಂತ ಸಾಯ್ತಿದ್ರಲ್ಲ, ಈ ಪೇಪರ್ನ ತಗೊಂಡೋಗಿ ಅವ್ರ ಮುಖದ ಮೇಲೆ ಎಸಿತೀನಿ. ಏನೋ ಹೀಗೆ ಮಾತಾಡ್ತಾ ಇದೀಯಾ? ಹೌದು ಬಿಡಪ್ಪ, ನಿಮ್ಮಪ್ಪ ಹೊಟ್ಟೆ ಬಟ್ಟೆ ಕಟ್ಟಿ ಒಂದೊತ್ತು ಊಟ ಮಾಡಿ ಇನ್ನೊಂದೊತ್ತು ಉಪವಾಸ ಮಾಡಿ ಕಷ್ಟಪಟ್ಟು ನಿನ್ನ ಓದಿಸಿದ್ದಕ್ಕೆ ಈ ಆಫರ್ ಲೆಟರ್ನ ಅವನ ಮಕ್ಕದ ಮೇಲೆ ಹೆಸಬೇಕಾಗಿದ್ದೆ. ಹುಟ್ಟಿದ್ರೆ ನಿನ್ನಂಥ ಮಕ್ಕಳೇ ಹುಟ್ಟಬೇಕು ಬಿಡಪ್ಪ. ಅಲ್ಲಯ್ಯ, 4-5 ಎಕರೆ ಜಮೀನಿರೋ ನನ್ನ ಕೈಲೇ ನನ್ನ ಮಗನ ಓದ್ಸಕ್ಕಾಗಿಲ್ಲ. ಅಂಥದ್ರಲ್ಲಿ ಅವನು ಗಾರೆ ಕೆಲಸ ಮಾಡಿ ನಿನ್ನ ಇಂಜಿನಿಯರಿಂಗ್ ಓದಿಸಿದಾನಲ್ಲ, ಅದಕ್ಕೆ ಈ ಲೆಟರ್ನ ಅವನ ಮಕ್ಕದ ಮೇಲೆ ಹೆಸಬೇಕಾಗಿದ್ದೆ. ಅವನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ, ಅವನು ಯಾವತ್ತೂ ದುಡ್ಡಿನ ಮೇಲೆ ಆಸೆ ಪಟ್ಟಿಲ್ಲ. ದುಡ್ಡಿನ ಮೇಲೆ ಆಸೆ ಇದ್ದಿದ್ರೆ ನೀನು ಓದೋದನ್ನ ನಿಲ್ಲಿಸಿ ಯಾವತ್ತೋ ಗಾರೆ ಕೆಲ್ಸಕ್ಕೆ ಹಾಕೋತಿದ್ದ. ಅವನ ಆಸೆ ಕನಸು ಎರಡೂ ನೀನೇ. ನಿನಗೋಸ್ಕರ ಅವನು ಜೀವನ ಪೂರ್ತಿ ಕಷ್ಟಪಟ್ಟು ಗಾರೆ ಕೆಲಸ ಮಾಡಿ ದುಡ್ದ. ಆದರೆ ನೀನು ಅವನಿಗೆ ಸರಿಯಾದ ಬೆಲೆನೇ ಕೊಟ್ಟೆ ಬಿಡು. ನೋಡು, ಅವನು ಮೊದಲೇ ನೊಂದಿರೋ ಜೀವ. ಅವನು ಇನ್ನಷ್ಟು ನೋಯಿಸ್ಬೇಡ. ನಿನ್ನ ಕೈಲಾದರೆ ಅವನ್ನ ಚೆನ್ನಾಗಿ ನೋಡ್ಕೊ, ಇಲ್ಲ ಅವನ ಪಾಡಿಗೆ ಅವನ್ನ ಬಿಟ್ಬಿಡು. ಅವನು ಇರೋವರೆಗೂ ಅವನು ಏನಂತ ನಿನಗೆ ಅರ್ಥ ಆಗಲ್ಲ. ಅವನೇನಂತ ಅರ್ಥ ಆಗೋಷ್ಟರಲ್ಲಿ ಅವನೇ ಇರಲ್ಲ. ಇದ್ದಾಗ ಉಳಿಸ್ಕೊಡ್ರು, ಹೋದ್ಮೇಲೆ ಹತ್ತೇನು ಪ್ರಯೋಜನ? ನಿನ್ನಂಥವ್ರಿಗೆ ಏನು ಹೇಳಿದ್ರು ವ್ಯರ್ಥ ಬಿಡು. ನಿಂಗೊಂದು ಮಾತು ಕೇಳಲ್ಲ, ಕಂಡವ್ರ ಹತ್ರ ಎಲ್ಲ ನಗ್ನಗ್ತಾ ಮಾತಾಡ್ತೀಯ, ಫೋಟೋಗಳನ್ನ ತಗೊಂಡು ಸ್ಟೇಟಸ್ಗೆ ಹಾಕೋತೀಯ. ನಿಮ್ಮ ಅಪ್ಪ ಅಮ್ಮನ ಜೊತೆಲಿ ಒಂದನ ಫೋಟೋ ತಗೊಂಡಿದ್ಯಾ? ನಾಳೆ ದಿನ ಅವ್ರು ಸತ್ತರೆ ಸ್ಟೇಟಸ್ಗೆ ಹಾಕಕ್ಕೆ ಒಂದನ ಫೋಟೋ ಇದೆಯಾ? ಇಷ್ಟೇನಾ ನೀನು ಅವ್ರ ಮೇಲೆ ಇಟ್ಟಿರೋ ಪ್ರೀತಿ? ಇದೇನಾ ನೀನು ಅವ್ರ ತ್ಯಾಗ ಕೊಡೋ ಬೆಲೆ? ನಿನ್ನಂಥವ್ರಿಗೆ ಎಷ್ಟು ಹೇಳಿದ್ರು ವ್ಯರ್ಥ ಬಿಡು.
ಮಗ ಅಲ್ವೋ ನಮ್ಗೊಂದ್ ಮಾತು ಹೇಳ್ದೆ ಎಲ್ಲೋ ಹೋಗ್ಬಿಟ್ಟಿದ್ದೆ. ನಾನು ಎಷ್ಟು ಗಾಬರಿ ಆಗಿದ್ದೆ ಗೊತ್ತಾ? ಅಲ್ವೋ ಅಪ್ಪ ಅಮ್ಮ ಆಗಿ ನಿನಗ್ ಬುದ್ಧಿ ಹೇಳೋ ಹಕ್ಕು ನಮ್ಗಿಲ್ವೇನೋ? ಸರಿಪ, ಇನ್ಮೇಲೆ ನಾನು ನಿನ್ಗೇನು ಬೈಯೋದಿಲ್ಲ. ಆದ್ರೆ ಹೇಳ್ದೆ ಕೇಳ್ದೆ ಎಲ್ಲೂ ಹೋಗ್ಬೇಡ ಕಣೋ. ಸರಿ ಬಾ. ಅಮ್ಮ, ಅಪ್ಪ, ಸಾರಿ. ನಾನು ಮನೆಯನ್ನು ಬಿಟ್ಟೋಗಿರ್ಲಿಲ್ಲ ಅಪ್ಪ. ಇಂಟರ್ವ್ಯೂಗೆ ಹೋಗಿದ್ದೆ. ಬೆಂಗಳೂರಲ್ಲಿ ನನಗೆ ಕೆಲಸ ಸಿಕ್ತು. ತಿಂಗಳಿಗೆ 40,000 ಸಂಬಳ. ಹೌದಾ? ಹೌದಾ? ನಿಮ್ಗೆ ಇವಾಗ ಖುಷಿನಾ? ತುಂಬಾ ಸಂತೋಷಪ್ಪ. ನೀನ್ ಚೆನ್ನಾಗಿದ್ರೆ ನಮ್ಗಷ್ಟೇ ಸಾಕು. ಹಾ ಹಾ, ಒಳ್ಳೆ ಸಂಬಳ ಇರೋ ಕೆಲಸ ಸಿಕ್ಕಿದೆ ಅಂತ ಬಂದಿರೋ ದುಡ್ಡನ್ನೆಲ್ಲ ಹಾಳು ಮಾಡ್ಕೋಬೇಡ ಅಂತ ಹೇಳು ನಿನ್ನ ಮಗನಿಗೆ. ಸ್ವಲ್ಪ ದುಡ್ಡು ಉಳಿಸ್ಕೊಂಡ್ರೆ ಮುಂದಿನ ಜೀವನಕ್ಕೆ ಸಹಾಯ ಆಗತ್ತೆ. ಮೊನ್ನೆ ಏನೋ ಕೋಪದಲ್ಲಿ ನಿಂಗೆ ಬೈದ್ಬಿಟ್ಟೆ, ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ. ಬೈಕಿಗೆ ಬೇಕು 3 ಲಕ್ಷ ಅಂತ ಕೇಳಿದ್ಯಲ್ಲ, ಇರು ತಂದೆ. ಅಪ್ಪ, ನೀವು ಮಾತ್ರ ಹೀಗೇನಾ? ಅಥವಾ ಜಗತ್ನಲ್ಲಿರೋ ಎಲ್ಲ ಅಪ್ಪ ಅಮ್ಮನು ನಿಮ್ಮ ಥರನೇನಾ? ಯಾಕಪ್ಪ ನಾನಂದ್ರೆ ನಿಮ್ಗೆ ಅಷ್ಟೊಂದು ಹುಚ್ಚು ಪ್ರೀತಿ? ಚಿಕ್ಕದ್ರಿಂದ ಇಲ್ಲಿವರೆಗೂ ಎಣ್ಸಕ್ಕಾಗದೇ ಇರೋಷ್ಟು ತಪ್ಕೊಳ್ಳೋದು ಮಾಡ್ಕೊಂಬಂದಿದ್ದೀನಿ. ಆದರೆ ನೀವು ಮಾತ್ರ ನನ್ನ ಮಗ ಹಾಗೆ ಹೀಗೆ ಅಷ್ಟೊಳ್ಳೆಯವನು ಇಷ್ಟೊಳ್ಳೆಯವನು ಅಂತ ಎಲ್ಲರ ಹತ್ರನೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ಆದರೆ ನಾನು ನಿಮಗೆ ನೋವು ಕೊಡ್ತಾನೆ ಬಂದಿದ್ದೀನಿ. ಹಾಗೇನಿಲ್ಲ ಅಮ್ಮ, ನಾನು ನಿಮ್ಮ ತಕ್ಕ ಮಗ ಅಲ್ಲ ಅಮ್ಮ. ಅಯ್ಯೋ, ನಾನು ನಿಮ್ಮ ತಕ್ಕ ಮಗ ಅಲ್ಲ. ಮಗ ತಕ್ಕ ಮಗ ಅಲ್ಲ. ನೋಡು, ನಿನ್ನ 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡು ಹೆತ್ತಿದೀನಷ್ಟೇ. ಆದ್ರೆ ನಿಮ್ಮಪ್ಪ ನಿನ್ನ ಹೆಗಲ್ ಮೇಲೆ ಹೊತ್ಕೊಂಡು ಊರೆಲ್ಲ ಸುತ್ತಿದಾರ್ ಕಣೋ. ಅವರು ಹಗ್ಲು ರಾತ್ರಿ ನಿನ್ಗೋಸ್ಕರನೇ ಕಷ್ಟ ಪಡ್ತಾ ಇದಾರ ಕಣೋ. ನಿನ್ ಮೇಲೆ ಅವರು ಜೀವನೇ ಇಟ್ಕೊಂಡಿದಾರ ಕಣೋ. ಆದ್ರೆ ತೋರಿಸ್ಕೊಂತಾ ಇಲ್ಲ ಅಷ್ಟೇ. ನಮ್ಮಿಬ್ರಿಗೂ ನೀನೇ ಕಣೋ ಪ್ರಪಂಚ. ನೀನು 100 ಅಲ್ಲ 1000 ತಪ್ಪು ಮಾಡಿದ್ರು ನಮಗ್ ಮಗನೇ ಕಣೋ. ಆದ್ರೆ ಈಗ್ಲಾದ್ರೂ ನಿನಗೆ ನಿನ್ ತಪ್ಪು ಅರಿವಾಯ್ತಲ್ಲ, ನಮಗಷ್ಟೇ ಸಾಕಪ್ಪ. ನಮ್ ಜನ್ಮ ಸಾರ್ಥಕ ಆಯ್ತು ಕಣೋ. ಅಪ್ಪ ಅಮ್ಮ, ನನ್ನ ಜೀವ ಇರೋವರೆಗೂ ನಿಮ್ಮ ಕಣ್ಣಲ್ಲಿ ಒಂದನಿ ನೀರು ಬರ್ದಂಗೆ ನೋಡ್ಕೊತೀನಿ. ಪ್ಲೀಸ್ ಇದೊಂದು ಸಾರಿ ಕ್ಷಮಿಸ್ಬಿಡಿ ನನ್ನ. ಹಾ, ಆಯ್ತು. ಕ್ಷಮಿಸ್ಬಿಡ್ತೀರಾ ಬಿಡಿ. ನೀವು ಎಷ್ಟೇ ಆದರೂ ಅಪ್ಪ ಅಮ್ಮ ಅಲ್ವಾ ನೀವು? ನಿಮ್ಮ ದೊಡ್ಡ ಮನಸ್ಸು. ದೊಡ್ಡವ್ರು ಸುಮ್ಮನೆ ಹೇಳಿಲ್ಲ. ಅಪ್ಪ ಅಂದರೆ ಆಕಾಶ, ಅಮ್ಮ ಅಂದರೆ ಭೂಮಿ. ನನಗೆ ಯಾವ ದುಡ್ಡು ಬೇಡ, ಯಾವ ಬೈಕು ಬೇಡ. ಅಪ್ಪ, ನನಗೆ ನಿಮ್ಮ ಜೊತೆ ಒಂದು ಸೆಲ್ಫಿ ಬೇಕು. ಇನ್ಮೇಲಿಂದ ನೀವೇ ನನ್ನ ಸೂಪರ್ ಸ್ಟಾರ್ಸು, ನೀವೇ ನನ್ನ ಸೂಪರ್ ಹೀರೋಸ್. ಬಾಮ. ಹಾ ಹಾ, ಬನ್ನಿ ಅಪ್ಪ. ಬಾರಪ್ಪ. ಅಯ್ಯೋ ನೋಡು. ಯಾಕೋ ಪಪ್ಪು? ಓನು ಚಿನ್ನ, ಯಾಕೋ ಬಂಗಾರ ಅಳ್ತಾ ಇದೀಯಾ? ಏನಮ್ಮ, ಮಗು ತುಂಬಾ ಹಠ ಮಾಡ್ತಾ ಇದೆ. ಹೊಟ್ಟೆ ಹಸಿತಾ ಇರಬೇಕು, ಸ್ವಲ್ಪ ಹಾಲು ಕುಡ್ಸೋಗು. ಯಾಕೋ ಮಗ್ನೆ? ಓಹೋ ಅಮ್ಮ, ಅವನಿಗೆ ಜಾಸ್ತಿ ಸಲಿಗೆ ಕೊಡಕ್ ಹೋಗ್ಬೇಡಿ. ಮುಂದೆ ನನಂಗೆ ಆಗ್ಬಿಡ್ತಾನೆ. ನಾನು ನಿಮಗೆ ಕಾಟ ಕೊಟ್ಟಂಗೆ ಮುಂದೆ ನಾನು ಕೂಡ ಕೊಡ್ತಾನೆ. ಓನಮ್ಮ, ಯಾಕೆ ಹೊಡ್ತೀಯಾ? ಓನು ಚಿನ್ನ.
ಹೋಗು